ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ 1. ಮನೆಯ ಮುಂದೆ ಜನರೆಲ್ಲ ಸೇರಿದ್ದರು. ಮನೆಯ ಒಳಗೂ ನೆಂಟರಿಷ್ಟರು ತುಂಬಿದ್ದರು. ಮನೆಯ ಮುಂದಿನ ಜಾಗದಲ್ಲಿ ಆಗ ತಾನೇ ಹಾಸ್ಪಿಟಲ್ನಿಂದ ಸಹನಾಳ ತಮ್ಮ ರಾಕೇಶ್ ಅವನ ಗೆಳೆಯರು ಸೇರಿ ರಮೇಶನ ಶವವನ್ನು ತಂದಿರಿಸಿದರು. ಅಯ್ಯೋ ಪಾಪ, ಒಳ್ಳೆ ಮನುಷ್ಯ, ಇನ್ನೂ 33 ವರ್ಷ ಆಗಿತ್ತಂತೆ ಅಷ್ಟೇ. ಈ ವಯಸ್ಸಿಗೆ ಇಂಥ ಸಾವು. ಇನ್ನೂ ಚಿಕ್ಕ ವಯಸ್ಸಿನ ಹೆಂಡತಿ ಮಗು, ಮುಂದೆ ಹೇಗೆ ಮಾಡುತ್ತಾಳೋ ಸಹನಾ. ಹಾರ್ಟ್ ಅಟ್ಯಾಕ್ ಅಂತೆ. ನಿನ್ನೆ ರಾತ್ರಿ ಎಲ್ಲ ಚೆನ್ನಾಗಿ ಇದ್ದನಂತೆ, ಬೆಳಿಗ್ಗೆ ಎದ್ದು ನೋಡಿದರೆ ಹೀಗಾಗಿದೆಯಂತೆ. ಪಾಪ ಸಹನಾಳಿಗೆ ಹೇಗಾಗಿರಬೇಡ ಎಂದು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿಕೊಳ್ಳುತ್ತಿದ್ದರು. ಸುದ್ದಿ ತಿಳಿದ ಕೂಡಲೇ ಊರಿನಿಂದ ರಮೇಶನ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲ ಬಂದಿದ್ದರು. ಅವರ ಅಪ್ಪ ಅಮ್ಮನಂತೂ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗಿ ಹೋಗಿದ್ದರು. ಅವರು ಸೊಸೆಗೆ ಸಮಾಧಾನ ಮಾಡುವುದೋ ಇಲ್ಲ ತಾವೇ ಸಮಾಧಾನ ಮಾಡಿಕೊಳ್ಳುವುದೋ ತಿಳಿಯದಂತಾಗಿದ್ದರು. ಏನಮ್ಮ ಸಹನಾ, ಹೀಗಾಗೋಯ್ತಲ್ಲಮ್ಮ, ಏನಾಗಿತ್ತು ಅವನಿಗೆ? ಹೋದ ಸಾರಿ ನೀವೆಲ್ಲ ಊರಿಗೆ ಬಂದಾಗ ಚೆನ್ನಾಗಿಯೇ ಇದ್ದನಲ್ಲಮ್ಮ, ಇದ್ದಕ್ಕಿದ್ದಂತೆ ಏನಾಯ್ತು ಅವನಿಗೆ ಎಂದು ಅಳುತ್ತಾ ಸಹನಾಳ ಕೈ ಹಿಡಿದುಕೊಂಡರು. ಅಮ್ಮ, ಏನಾಯ್ತು ಅಂತ ಗೊತ್ತಿಲ್ಲ. ರಾತ್ರಿ ಚೆನ್ನಾಗಿದ್ದರೂ ಬೆಳಿಗ್ಗೆ ಎಷ್ಟು ಎಬ್ಬಿಸಿದ್ರೂ ಎದ್ದೇಳಲಿಲ್ಲ. ಡಾಕ್ಟರ್ ಹತ್ತಿರ ಹೋಗುವಷ್ಟರಲ್ಲಿ ಎಲ್ಲ ಮುಗಿದು ಹೋಗಿತ್ತು ಎಂದಳು ಸಹನಾ. ಮಾವನು ಕಣ್ಣಲ್ಲಿ ನೀರು ತುಂಬಿಕೊಂಡು ಸಹನಾ ಮಾನ್ವಿಯ ತಲೆ ಸವರಿದರು. ಹೆಣವನ್ನು ನೋಡಿದ ತಕ್ಷಣ, ಸಹನಾ, ನಿನ್ನ ಬಾಳು ಹೀಗೆ ಆಗೋಯ್ತಲ್ಲೇ, ಮುಂದೆ ನಿನ್ನ ಗತಿ ಏನು? ಇನ್ನೂ ಮದುವೆಯಾಗಿ 7 ವರ್ಷನೂ ಆಗಿಲ್ಲ. ಈ ಚಿಕ್ಕ ಹುಡುಗಿಯನ್ನು ಇಟ್ಟುಕೊಂಡು ಮುಂದೆ ಹೇಗೆ ಜೀವನ ಸಾಗಿಸ್ತೀಯಮ್ಮ? ಸಹನಾಳ ಅಮ್ಮ ಶಾರದಮ್ಮ ಸಹನಾಳನ್ನು ತಬ್ಬಿಕೊಂಡು ಗೋಳಾಡುತ್ತಿದ್ದರು. ಸಹನಾ ಬೆಳಿಗ್ಗೆಯಿಂದ ಅತ್ತು ಸಾಕಾಗಿ ಕಲ್ಲಂತೆ ಕುಳಿತಿದ್ದಳು. ಗಂಡ ರಮೇಶನ ಶವ ತಂದ ತಕ್ಷಣ ಬೇಡವೆಂದರೂ ದುಃಖ ಉಕ್ಕಿ ಬಂದಿತ್ತು. ಅಪ್ಪ ಶಾಮಣ್ಣನವರು ರಮೇಶನನ್ನು ನೋಡಿ ಕಣ್ಣಲ್ಲಿ ಹೊಸರಿದ ನೀರನ್ನು ಒರೆಸಿಕೊಂಡು ಏನೂ ತೋಚದೆ ಬೇಕಾಗಿ ಒಂದು ಮೂಲೆಯಲ್ಲಿ ಕುಳಿತರು. ಮಗಳು ಬಾಳು ಹೀಗಾಗಿ ಹೋಯಿತು. ಇನ್ನು ಮೊನ್ನೆ ಮನೆ ತುಂಬ ಓಡಾಡಿಕೊಂಡಿದ್ದ ಮಗಳಿಗೆ ಮದುವೆ ಮಾಡಿದಂತಿದೆ. ಅವಳು ಹೆಚ್ಚಾಗಿ ಮಾತನಾಡದಿದ್ದರೂ ಮನೆಯಲ್ಲಿ ಅವಳಿದ್ದರೆ ಒಂದು ಕಳೆ ಇರುತ್ತಿತ್ತು. ಅವರಿಗೆ ಅವಳನ್ನು ಕಂಡರೆ ವಿಶೇಷ ಪ್ರೀತಿ. ಈ ದುಃಖವನ್ನು ಅವಳು ಹೇಗೆ ಸಹಿಸಿಕೊಳ್ಳುತ್ತಾಳೆಂದು ಯೋಚಿಸುತ್ತಿದ್ದರು. ಅಪ್ಪ ಅಮ್ಮನ ದುಃಖವನ್ನು ನೋಡಿ ಅವಳ ಮನಸ್ಸಿಗೆ ಇನ್ನೂ ಬೇಸರವಾಗಿತ್ತು. ಅಲ್ಲಿ ನೆರೆದಿದ್ದವರು ಒಬ್ಬೊಬ್ಬರೇ ಬಂದು ಹೂವು ಹಾರಗಳನ್ನು ಹಾಕಿ ನಮಸ್ಕರಿಸಿ ಹೋಗುತ್ತಿದ್ದರು. ಸಹನಾಳ ತಮ್ಮ ರಾಕೇಶ್ ಮನಸ್ಸಿಗೆ ಬೇಜಾರಾಗಿದ್ದರೂ ಓಡಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದನು. ಅಯ್ಯೋ, ಇನ್ನೂ 33 ವರ್ಷ ಅಂತೆ, ಅದೇನು ಸಾಯೋ ಅಂಥ ವಯಸ್ಸಾ? ಸಹನಾಗೂ ಏನು, ಇನ್ನೂ 28 ವರ್ಷ ಇರಬಹುದು. ಈ ವಯಸ್ಸಿಗೆ ಸಹನಾ ಅರಿಶಿಣ ಕುಂಕುಮ ಕಳೆದುಕೊಂಡು ಬಿಟ್ಟಳು. ನಿಮ್ಮಪ್ಪ ನಿನ್ನ ಬಿಟ್ಟು ಹೋಗ್ಬಿಟ್ರಲ್ಲೇ, ಪಾಪ, ಇನ್ನೂ 6 ವರ್ಷದ ಮಗು ಅಪ್ಪನ ಕಳ್ಕೊಂಡಿತ್ತು ಅಂತ ಮಾತಾಡುತ್ತಿದ್ದ ನೆಂಟರಿಷ್ಟರ ಮಾತುಗಳನ್ನು ಕೇಳುತ್ತಿದ್ದ 6 ವರ್ಷದ ಮಗಳು ಮಾನ್ವಿ ಏನೂ ಅರ್ಥವಾಗದೆ, ಅಮ್ಮ, ಅಪ್ಪನಿಗೆ ಏನಾಗಿತ್ತಮ್ಮ, ಯಾಕೆ ಅಳ್ತಿದ್ದೀಯಾ ಎಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ಅಲ್ಲಿಯವರೆಗೂ ಯಾರ ಪರಿವಿಲ್ಲದಂತೆ ಸುಮ್ಮನೆ ಕುಳಿತಿದ್ದ ಸಹನಾಗೆ ತಡೆ ಹಿಡಿದಿದ್ದ ಕಂಬನಿಯ ಕಟ್ಟೆಯೊಡೆದು ಮತ್ತೆ ಅಳು ನುಗ್ಗಿ ಬಂತು. ಮಗಳನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದ್ದಳು. ಮಾನ್ವಿ, ನಿನ್ನಪ್ಪ ನಮ್ಮನ್ನು ಬಿಟ್ಟು ಹೋಗಿಬಿಟ್ರಲ್ಲಮ್ಮ, ನನಗೆ ಇನ್ಯಾರೂ ಇಲ್ಲ, ನಿನ್ನ ಅನಾಥಳಾಗಿ ಮಾಡಿ ಹೋಗಿಬಿಟ್ಟರು ಎಂದಳು. ಯಾಕಮ್ಮ ಅಪ್ಪ ಬರಲ್ಲ? ಇಲ್ಲೇ ಇದ್ದಾರಲ್ಲ. ಹುಷಾರಿಲ್ವಾ ಅಮ್ಮ ಅಪ್ಪನಿಗೆ? ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗೋಣ ಎಂದು ಸಹನಾಳನ್ನು ಎಳೆಯುತ್ತಿದ್ದಳು. ನೀನು ಒಳಗಡೆ ಹೋಗು ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಯಾರೋ, ಸಹನಾ, ಆ ಮಗುಗೆ ಏನೇನೋ ಹೇಳಬೇಡ, ನಾನು ನಿನಗೆ ತಿಂಡಿ ಕೊಡ್ತೀನಿ ಅಂತ ಎತ್ತಿಕೊಂಡು ಹೋದರು. ನಾನು ಆ ಮಗು ಹತ್ತಿರ ಹಾಗೆಲ್ಲ ಹೇಳಬಾರದಾಗಿತ್ತು ಅಂದುಕೊಂಡಳು ಸಹನಾಳ ಗೆಳತಿ ಮಾಧವಿ. ಸಹನಾ, ಸುಮ್ಮನಿರೆ, ನೀನೇ ಹೀಗೆ ಅಳ್ತಾ ಕೂತುಕೊಂಡರೆ ಆ ಮಗುನೂ ಅಳುತ್ತೆ, ಸಮಾಧಾನ ಮಾಡಿಕೊಳ್ಳಿ ಎಂದು ಅವಳ ಕೈ ಹಿಡಿದುಕೊಂಡಳು. ಬಂದವರೆಲ್ಲ ಒಂದೊಂದು ಮಾತನಾಡುತ್ತಿದ್ದರು. ಅಯ್ಯೋ, ಈ ವಯಸ್ಸಿಗೆ ಹೀಗಾಯಿತಲ್ಲ, ಈ ಹೆಣ್ಣು ಮಗುನ ಇಟ್ಕೊಂಡು ಇವಳು ಏನು ಮಾಡುತ್ತಾಳೆ?
ಪಾಪ ಅವರ ಅಪ್ಪ ಅಮ್ಮನಿಗೆ ಈ ವಯಸ್ಸಿನಲ್ಲಿ ಇವರಿಬ್ಬರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಬಂತು. ಇದೆಲ್ಲ ಕಿವಿಗೆ ಬೀಳುತ್ತಿದ್ದರೆ ಸಹನಾ ಮತ್ತಷ್ಟು ಕುಗ್ಗಿ ಹೋಗುತ್ತಿದ್ದಳು. ರಮೇಶನ ಶವವನ್ನು ಎತ್ತಿಕೊಂಡು ಹೋಗುವಾಗ ಸಹನಾಳ ದುಃಖ ಹೇಳತೀರದಾಗಿತ್ತು. ರಮೇಶನ ಶವ ಸಂಸ್ಕಾರವನ್ನು ಮುಗಿಸಿ ಬಡಗುಟ್ಟುತ್ತಿದ್ದ ಮನೆಗೆ ಹಿಂದಿರುಗುತ್ತಿದ್ದರು. ಯಾವಾಗಲೂ ಪ್ರಿಯವಾಗಿ ಇರುತ್ತಿದ್ದ ಅಮ್ಮನ ಮನೆಗೆ ಕಾಲಿಡಲು ಇಂದು ಅಳುಕಾಯಿತು ಅವಳಿಗೆ. ನೆಂಟರಿಷ್ಟರೆಲ್ಲ ಖಾಲಿಯಾದ ಮೇಲೆ ಸಹನಾಳ ಅಪ್ಪ ಅಮ್ಮ, ಸಹನಾಳ ಅತ್ತೆ ಮಾವ, ರಾಕೇಶ್ ಮತ್ತು ಅವನ ಹೆಂಡತಿ ರಮ್ಯಾ ಅವರ ಅಪ್ಪ ಅಮ್ಮ ಮಾತ್ರ ಉಳಿದುಕೊಂಡರು. ಸಹನಾ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಊಟ ಮಾಡು ಎಂದು ಅಮ್ಮ ಬಲವಂತ ಮಾಡಿದರೂ ಊಟ ಬೇಡ ಎಂದಳು. ಮಾರನೆಯ ದಿನ ಬೆಳಿಗ್ಗೆ ರಮ್ಯಾ ತಿಂಡಿ ಮಾಡಿ ಎಲ್ಲರನ್ನೂ ಕರೆದಳು. ಯಾರಿಗೂ ತಿನ್ನುವ ಮನಸ್ಸಿಲ್ಲ. ಅಲ್ಲಿ ಅತ್ತೆ ಅಳುತ್ತಾ ಕುಳಿತಿದ್ದರು. ಮಾವ ಒಂದು ಕಡೆ ಕುಳಿತಿದ್ದರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.